ಎಲ್ಲರಿಗೂ ನಮಸ್ಕಾರ. ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಸಾಂಬಾರ್ ಮಾಡೋದು ಹೇಗೆ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಸುಮಾರು ಸಣ್ಣ ಲೋಟದಲ್ಲಿ 1 ರಿಂದ 1 ಲೋಟ ಆಗುವಷ್ಟು ತೊಗರಿಬೇಳೆಯನ್ನು ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನಂತರ ಅದಕ್ಕೆ ಚಿಟಿಕೆ ಅರಿಶಿನ ಹಾಗೂ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು 4 ರಿಂದ 5 ಕೂಗು ಬರೋವರೆಗೂ ಕೂಗಿಸಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದ ಬೇಳೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನಾವೀಗಾಗಲೇ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಅರ್ಧ ಹೆಚ್ಚಿರೋ ಈರುಳ್ಳಿ, ಒಂದು ಅರ್ಧ ಹೆಚ್ಚಿರೋ ಟೊಮ್ಯಾಟೊ, ಹಾಗೆ 2 ರಿಂದ 3 ಹಸಿರು ಮೆಣಸು ಹಾಕಿ ಚೆನ್ನಾಗಿ ಕೂಡಿಸಬೇಕು. ನಂತರ 2 ರಿಂದ 3 ಸ್ಪೂನ್ ಉಪ್ಪು, ಸ್ವಲ್ಪ ಬೆಲ್ಲ, ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೋಬಹುದು, ಹಾಕಿ ಮತ್ತೆ ಚೆನ್ನಾಗಿ ಕೂಡಿಸಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಲು ಬಿಡಬೇಕು. ಇಲ್ಲಿ ಬಾಂಡಲೆಗೆ 4 ರಿಂದ 5 ಒಣಮೆಣಸು, ಸ್ವಲ್ಪ ಧನಿಯಾ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗು, ಚಿಟಿಕೆ ಅರಿಶಿನ, ಒಂದು 4 ಕಾಳು ಆಗುವಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಒಂದು 4 ಕಾಳು ಹೆಸರುಬೇಳೆ, 4 ಕಾಳು ತೊಗರಿಬೇಳೆ, ಒಂದು 4 ಕಾಳು ಆಗುವಷ್ಟು ಅಕ್ಕಿ, ಜೊತೆಗೆ 2 ಎಸಳು ಕರಿಬೇವು ಹಾಕಿ ಎಣ್ಣೆ ಹಾಕಿ ಘಮ ಪರಿಮಳ ಬರೋವರೆಗೂ ಅದನ್ನು ಹುರ್ಕೋಬೇಕು. ಮಿಕ್ಸಿ ಜಾರಿಗೆ ಹುರಿದಿರೋ ಮಿಶ್ರಣ ಹಾಕಿ ಜೊತೆಗೆ ತೆಂಗಿನ ತುರಿ ಹಾಗೆ 2 ಬೇಳೆ ಬೆಳ್ಳುಳ್ಳಿ, ನಿಮ್ಮ ರುಚಿಗೆ ಸರಿಯಾಗಿ ಹಾಕೋಬಹುದು, ಇಲ್ಲಿ ನಾನು 2 ಹಾಕೊಂಡಿದ್ದೀನಿ, ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಈಗಾಗಲೇ ಬೇಯ್ತಾ ಇರುವಂತಹ ಬೇಳೆಗೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಬೇಕು. ಕುದಿ ಬರ್ತಾ ಇದೆ. ಈ ಕುದಿ ಬರುವಾಗ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಕೂಡಿಸ್ಬೇಕು. ಚೆನ್ನಾಗಿ ಕೂಡಿಸಿ ಒಂದು 5 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ಬೇಳೆ ಮತ್ತು ಸೊಪ್ಪು ಈಗಾಗಲೇ ನಾವು ಹಾಕಿರುವಂತಹ ಮಸಾಲೆ, ರುಬ್ಬಿರುವಂತಹ ಮಸಾಲೆಯನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಕೊನೆಯದಾಗಿ ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಒಣಮೆಣಸು ಹಾಕಿ ಚಿಟಪಟ ಅಂದಮೇಲೆ ಅದನ್ನು ಸಾಂಬಾರಿಗೆ ಹಾಕಬೇಕು. ಈಗ ಮೆಂತ್ಯ ಸೊಪ್ಪಿನ ಸಾಂಬಾರ್ ರೆಡಿಯಾಗಿದೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ತಿನ್ಬೋದು. ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಾಗತ್ತೆ. ಮುದ್ದೆ, ರಾಗಿ ಮುದ್ದೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಚಪಾತಿಗೂ ಕೂಡ ಇದು ಒಳ್ಳೆ ಸೈಡ್ ಡಿಶ್ ಆಗಿದೆ. ನೋಡಿ, ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಮೆಂತ್ಯ ಸೊಪ್ಪಿನ ಸಾಂಬಾರ್ ಅಂತ ಹೇಳ್ತಾ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು.